ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೋಟೆಲ್ ಮಾಲೀಕರು ನಮಗೆ ಅನಿವಾರ್ಯವಾಗಿ ತಿಂಡಿ ಬೆಲೆ ಏರಿಕೆ ಮಾಡಲೇಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಗ್ರಾಹಕರು ನಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ಹಾಲು, ಮೊಸರು, ಬೇಳೆ, ಕಾಳು, ಬಸ್ಸು, ಮೆಟ್ರೋ ಹೀಗೆ ಬಹುತೇಕ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿತು. ಈಗಾಗಲೇ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ. ಇದರ ನಡುವೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಜನರ ಮೇಲೆ ಭಾರಿ ಪರಿಣಾಮ ಬೀರಿದೆ. ಈ ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟ ಎನ್ನುವಂತಾಗಿದೆ. ಹೋಟೆಲ್ಗಳಲ್ಲಿ ತಿಂಡಿಗಳ ದರ ಮತ್ತೆ ಏರಿಕೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ನಿರ್ಧಾರ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಬೆನ್ನಲ್ಲೇ ಗ್ರಾಹಕರಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಿದೆ. ಹೋಟೆಲ್ಗಳಲ್ಲಿ ತಿಂಡಿಗಳ ದರ ಮತ್ತೆ ಏರಿಕೆ ಮಾಡೋದಕ್ಕೆ ಮಾಲೀಕರು ನಿರ್ಧರಿಸಿದ್ದಾರೆ. ದರ ಹೆಚ್ಚಳ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತಿದ್ದಾರೆ. ಏನು ಯುದ್ಧ ಸ್ಟಾರ್ಟ್ ಆಯಿತು ಅವಾಗಿಂದ ಏರಿಕೆ ಆಗ್ತಾ ಇವತ್ತು ನಿನ್ನೆ ಒಂದು ಶಾಕ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಸರಿಸುಮಾರು 1,000 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಮಾಡಿರುವಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತು ಹಗಲು ದರೋಡೆಗೆ ಇಳಿದುಬಿಟ್ಟಿದೆ. ನಾವು ಇದನ್ನು ಖಂಡಿಸ್ತೀವಿ. ಮತ್ತು ಈ ಮುಂದಿನ ದಿನಗಳಲ್ಲಿ ಇವಾಗ ನಮಗೆ 20-25% ರೇಟ್ ಜಾಸ್ತಿ ಮಾಡಲೇಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಇವತ್ತು ಬೆಳಗಾವಿಯಲ್ಲೂ ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಾಗಿದ್ದಕ್ಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ತಿಂಡಿಗಳ ಬೆಲೆ ಏರಿಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತಿದ್ದಾರೆ. ಸರ್, ಪರಿಸ್ಥಿತಿ ಅದೇ. ಈಗ ಹೋಟೆಲ್ ಚಾಲೂ ಇಡೋಣ ಬಂದ್ ಇಡೋಣ ಗೊತ್ತಾಗ್ತಾ ಇಲ್ಲ. ಆದರೂ ಎಲ್ಲ ಮೇಂಟೆನೆನ್ಸ್ಗೋಸ್ಕರ ಚಾಲೂ ಇಡ್ತಾ ಇದ್ದೀವಿ. ಅದೇ ನಡೆದಿದೆ ಸರ್. ಅದೇ ಗ್ರಾಹಕರಿಗೆ ರೇಟ್ ಜಾಸ್ತಿ ತೊಗೊಂಡ್ರೆ ಅವರು ಅದಕ್ಕೆ ಏನಂತ ಕೇಳ್ತಾರೆ, ಅದೇ ಆಯಿಲ್ ರೇಟ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನಾವು 5-10 ರೂಪೀಸ್ ಅಷ್ಟೇ ಜಾಸ್ತಿ ಮಾಡಿದ್ದೀವಿ ಸರ್ ಪರ್ ಐಟಮ್ ಮೇಲೆ. ಐಟಮ್ಸು ಭಾಳ ಕಡಿಮೆ ಆಗ್ತಾ ಇದೆ ಈಗ ಮಾಡೋದು. ಕೇಂದ್ರ ಸರ್ಕಾರದ ವಿರುದ್ಧ ಗ್ರಾಹಕರ ಆಕ್ರೋಶ. ಯಾರ್ಯಾರೋ ಇದು ಮಾಡಿಕೆಸಿಂದ ಈ ಸರ್ಕಾರ ಅವ್ರ ಮೇಲೆ ಹಾಕೋದು, ಆ ಸರ್ಕಾರ ಇವ್ರ ಮೇಲೆ ಹಾಕೋದು. ಸರ್ಕಾರದ ಅವ್ರವ್ರು ಬಡದಾಡಕತ್ತಾರ, ಜನಸಾಮಾನ್ಯರದ್ದು ಯಾರು ನೋಡ್ತಾ ಇಲ್ಲ. ಇವತ್ತಿಗೆ ಜನಸಾಮಾನ್ಯರಿಗೆ ಭಾಳ ಇದು ಆಗ್ತದೆ. ಈಗ 990 ರೂಪಾಯಿ ಗ್ಯಾಸ್ ಇದರಿಂದ ಕಾಫಿ ತಿಂಡಿ ರೇಟ್ ಜಾಸ್ತಿ ಗಗನಕ್ಕೆ ಮುಟ್ಬಿಟ್ಟವ್ರಿ, ಏನ್ ಹೇಳುವಂಗಿಲ್ಲ. ಅವ್ರು ಹೇಳಿದ್ದೇ ರೇಟ್. ದರ ಏರಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ವಾಗ್ಯುದ್ಧ. ತಮಗೆ ಗೊತ್ತಿದೆ, ನಾವು ಖಂಡಿತವಾಗಿ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ತೀರ್ಮಾನವನ್ನು ತಗೋಬೋದಾಗಿತ್ತು. ಈ ಸಂದರ್ಭದಲ್ಲಿ ಈಗಾಗಲೇ ಹೆಚ್ಚು ಬೆಲೆ ಏರಿಕೆ ಎಲ್ಲದರಲ್ಲೂ ಆಗ್ತಾ ಇರೋದ್ರಿಂದ, ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನು ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗನ್ಸುತ್ತೆ. LPG ಗ್ಯಾಸು ದುಬಾರಿ ಮಾಡಿಲ್ಲ. ಅವರು ಆರೋಪ ಏನು ಮಾಡಿದ್ದಾರೆ ಅಂತ ನಾನು ನೋಡಿಲ್ಲ. ಆದರೆ ಕಮರ್ಷಿಯಲ್ LPG ಮಾಡಿದ್ದಾರೆ. ಕಮರ್ಷಿಯಲ್ LPG ಅದು ಆ ಕಂಪನಿ ನಿರ್ಣಯವನ್ನು ಮಾಡ್ತದೆ. ಎರಡು ಸಂಗತಿ ನಾವು ಇದರೊಳಗೆ ಅರ್ಥ ಮಾಡ್ಕೋಬೇಕು. ಮೊದಲನೇದ್ದು, ಇವೆಲ್ಲ ತೀರ್ಮಾನಗಳು ಆಕ್ಚುಲಿ ಇದನ್ನ ಲಿಬರೈಸ್ ಎಲ್ಲ ಹಂತದಲ್ಲಿಯೂ ಆಗಿದೆ. ಕಾಂಗ್ರೆಸ್ 2004ರಿಂದ 10ರಲ್ಲಿಯೂ ಸಹಿತ. ದರ ಭಾರದಿಂದ ಹೋಟೆಲ್ ಮಾಲೀಕರು ಕಂಗಾಲು. ನೆರವಿಗೆ ಬರುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನವಿ. ಏಕಾಏಕಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿದ್ದಕ್ಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ನೆರವಿಗೆ ಬರುವಂತೆ ಪ್ರಧಾನಿ ಮೋದಿಗೆ ಬೆಂಗಳೂರು ಹೋಟೆಲ್ಗಳ ಸಂಘ ಪತ್ರ ಬರೆದಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಸುವಂತೆ ಒತ್ತಾಯಿಸಿದ್ದಾರೆ. ಜೊತೆಗೆ GST ಸ್ಲ್ಯಾಬ್ ಸಹ ಇಳಿಕೆಗೆ ಮನವಿ ಮಾಡಿದ್ದಾರೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಿಂದ ಮಧ್ಯಾಹ್ನದ ಬಳಿಕ ಹೋಟೆಲ್ ಬಂದ್ ಆಗುವ ಸ್ಥಿತಿ ಎದುರಾಗಿದೆ ಅಂತ ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಆತಂಕ ವ್ಯಕ್ತಪಡಿಸಿದ್ದಾರೆ. 81 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಗೊತ್ತಿಲ್ಲ. ಒಂದೊಂದು ಗ್ಯಾಸ್ ಕೊಟ್ಟುಕೊಂಡು ಕೆಲವು ಕಡೆಯಲ್ಲಿ ಕೆಲವು ಐಟಮ್ಗಳೇ ಇಲ್ಲ. ಎಣ್ಣೆಯಲ್ಲಿ ಮಾಡುವಂಥ ಯಾವ ಐಟಮ್ ಇಲ್ಲ. ಇಡ್ಲಿಯಲ್ಲಿ ಸ್ವಲ್ಪ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್ನವರು ಭಾರಿ ದೊಡ್ಡ ಸಂಕಷ್ಟದಲ್ಲಿದ್ದಾರೆ. ಬೆಳಿಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಬಂದ್ ಮಾಡಿಕೊಂಡಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಹೋಟೆಲ್ ಉದ್ಯಮಿಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಹೀಗಾಗಿ ತಿಂಡಿ ಊಟದ ದರ ಏರಿಕೆಗೆ ನಿರ್ಧರಿಸಿದ್ದಾರೆ.
ಆದರೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಜನರ ಜೇಬಿಗೆ ಹೊಡೆತ ಬೀಳ್ತಾ ಇದೆ. ಹಾಗಾದ್ರೆ ಜೀವನ ಮಾಡೋದು ಹೇಗೆ ಎನ್ನುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೋಟೆಲ್ ಮಾಲೀಕರು ನಮಗೆ ಅನಿವಾರ್ಯವಾಗಿ ತಿಂಡಿ ಬೆಲೆ ಏರಿಕೆ ಮಾಡಲೇಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಗ್ರಾಹಕರು ನಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ಹಾಲು, ಮೊಸರು, ಬೇಳೆ, ಕಾಳು, ಬಸ್ಸು, ಮೆಟ್ರೋ ಹೀಗೆ ಬಹುತೇಕ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿತು. ಈಗಾಗಲೇ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ. ಇದರ ನಡುವೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಜನರ ಮೇಲೆ ಭಾರಿ ಪರಿಣಾಮ ಬೀರಿದೆ. ಈ ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟ ಎನ್ನುವಂತಾಗಿದೆ. ಹೋಟೆಲ್ಗಳಲ್ಲಿ ತಿಂಡಿಗಳ ದರ ಮತ್ತೆ ಏರಿಕೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ನಿರ್ಧಾರ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಬೆನ್ನಲ್ಲೇ ಗ್ರಾಹಕರಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಿದೆ. ಹೋಟೆಲ್ಗಳಲ್ಲಿ ತಿಂಡಿಗಳ ದರ ಮತ್ತೆ ಏರಿಕೆ ಮಾಡೋದಕ್ಕೆ ಮಾಲೀಕರು ನಿರ್ಧರಿಸಿದ್ದಾರೆ. ದರ ಹೆಚ್ಚಳ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತಿದ್ದಾರೆ. ಏನು ಈ ಯುದ್ಧ ಸ್ಟಾರ್ಟ್ ಆಯಿತು ಅವಾಗಿಂದ ರೇಖೆ ಆಗ್ತಾ ಇವತ್ತು ನಿನ್ನೆ ಒಂದು ಶಾಕ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಸರಿಸುಮಾರು 1,000 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಮಾಡಿರುವಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತು ಹಗಲು ದರೋಡೆಗೆ ಇಳಿದುಬಿಟ್ಟಿದೆ. ನಾವು ಇದನ್ನು ಖಂಡಿಸ್ತೀವಿ. ಮತ್ತು ಈ ಮುಂದಿನ ದಿನಗಳಲ್ಲಿ ಇವಾಗ ನಮಗೆ 20-25% ರೇಟ್ ಜಾಸ್ತಿ ಮಾಡಲೇಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಇವತ್ತು ಬೆಳಗಾವಿಯಲ್ಲೂ ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಾಗಿದ್ದಕ್ಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ತಿಂಡಿಗಳ ಬೆಲೆ ಏರಿಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತಿದ್ದಾರೆ. ಸರ್ ಪರಿಸ್ಥಿತಿ ಅದೇ. ಈಗ ಹೋಟೆಲ್ ಚಾಲೂ ಇಡೋಣ ಬಂದ್ ಇಡೋಣ ಗೊತ್ತಾಗ್ತಾ ಇಲ್ಲ. ಆದರೂ ಎಲ್ಲ ಮೇಂಟೆನೆನ್ಸ್ಗೋಸ್ಕರ ಚಾಲೂ ಇಡ್ತಾ ಇದ್ದೀವಿ. ಅದೇ ನಡೆದಿದೆ ಸರ್. ಅದೇ ಗ್ರಾಹಕರಿಗೆ ರೇಟ್ ಜಾಸ್ತಿ ತೊಗೊಂಡ್ರೆ ಅವರು ಅದಕ್ಕೆ ಏನಂತ ಕೇಳ್ತಾರೆ, ಅದೇ ಆಯಿಲ್ ರೇಟ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತೇವೆ. ನಾವು 5-10 ರೂಪೀಸ್ ಅಷ್ಟೇ ಜಾಸ್ತಿ ಮಾಡಿದ್ದೀವಿ ಸರ್ ಪರ್ ಐಟಮ್ ಮೇಲೆ. ಐಟಮ್ಸು ಭಾಳ ಕಡಿಮೆ ಆಗ್ತಾ ಇದೆ ಈಗ ಮಾಡೋದು. ಕೇಂದ್ರ ಸರ್ಕಾರದ ವಿರುದ್ಧ ಗ್ರಾಹಕರ ಆಕ್ರೋಶ. ಯಾರ್ಯಾರೋ ಇದು ಮಾಡಿಕೆಸಿಂದ ಈ ಸರ್ಕಾರ ಅವ್ರ ಮೇಲೆ ಹಾಕೋದು, ಆ ಸರ್ಕಾರ ಇವ್ರ ಮೇಲೆ ಹಾಕೋದು. ಸರ್ಕಾರದ ಅವ್ರವ್ರು ಬಡ್ದಾಡಕತ್ತಾರ, ಜನಸಾಮಾನ್ಯರದು ಯಾರು ನೋಡ್ತಾ ಇಲ್ಲ. ಇವತ್ತಿಗೆ ಜನಸಾಮಾನ್ಯರಿಗೆ ಭಾಳ ಇದು ಆಗಿದೆ. ಈಗ ಮತ್ತೆ 990 ರೂಪಾಯಿ ಗ್ಯಾಸ್ ಜಾಸ್ತಿ ಆಯ್ತು. ಇದರಿಂದ ಕಾಫಿ, ತಿಂಡಿ ರೇಟ್ ಜಾಸ್ತಿ ಆಯ್ತು. ಗಗನಕ್ಕೆ ಮುಟ್ಬಿಟ್ಟವ್ರಿ, ಏನ್ ಹೇಳುವಂಗಿಲ್ಲ. ಅವ್ರು ಹೇಳಿದ್ದೇ ರೇಟು. ದರ ಏರಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ವಾಗ್ಯುದ್ಧ. ತಮಗೆ ಗೊತ್ತಿದೆ, ನಾವು ಖಂಡಿತವಾಗಿ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ತೀರ್ಮಾನವನ್ನು ತಗೋಬೋದಾಗಿತ್ತು. ಈ ಸಂದರ್ಭದಲ್ಲಿ ಈಗಾಗಲೇ ಹೆಚ್ಚು ಬೆಲೆ ಏರಿಕೆ ಎಲ್ಲದರಲ್ಲೂ ಆಗ್ತಾ ಇರೋದ್ರಿಂದ, ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನು ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗನ್ಸುತ್ತೆ. LPG ಗ್ಯಾಸು ದುಬಾರಿ ಮಾಡಿಲ್ಲ. ಅವರು ಆರೋಪ ಏನು ಮಾಡಿದ್ದಾರೆ ಅಂತ ನಾನು ನೋಡಿಲ್ಲ. ಆದರೆ ಕಮರ್ಷಿಯಲ್ LPG ಮಾಡಿದ್ದಾರೆ. ಕಮರ್ಷಿಯಲ್ LPG ಅದು ಆ ಕಂಪನಿ ನಿರ್ಣಯವನ್ನು ಮಾಡ್ತದೆ. ಎರಡು ಸಂಗತಿ ನಾವು ಇದರೊಳಗೆ ಅರ್ಥ ಮಾಡ್ಕೋಬೇಕು. ಮೊದಲನೇದ್ದು, ಇವೆಲ್ಲ ತೀರ್ಮಾನಗಳು ಆಕ್ಚುಲಿ ಇದನ್ನ ಲಿಬರೈಸ್ ಎಲ್ಲ ಹಂತದಲ್ಲಿಯೂ ಆಗಿದೆ. ಕಾಂಗ್ರೆಸ್ 2004ರಿಂದ 10ರಲ್ಲಿಯೂ ಸಹಿತ. ದರ ಭಾರದಿಂದ ಹೋಟೆಲ್ ಮಾಲೀಕರು ಕಂಗಾಲು. ನೆರವಿಗೆ ಬರುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನವಿ. ಏಕಾಏಕಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿದ್ದಕ್ಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ನೆರವಿಗೆ ಬರುವಂತೆ ಪ್ರಧಾನಿ ಮೋದಿಗೆ ಬೆಂಗಳೂರು ಹೋಟೆಲ್ಗಳ ಸಂಘ ಪತ್ರ ಬರೆದಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಸುವಂತೆ ಒತ್ತಾಯಿಸಿದ್ದಾರೆ. ಜೊತೆಗೆ GST ಸ್ಲ್ಯಾಬ್ ಸಹ ಇಳಿಕೆಗೆ ಮನವಿ ಮಾಡಿದ್ದಾರೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಿಂದ ಮಧ್ಯಾಹ್ನದ ಬಳಿಕ ಹೋಟೆಲ್ ಬಂದ್ ಆಗುವ ಸ್ಥಿತಿ ಎದುರಾಗಿದೆ ಅಂತ ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಆತಂಕ ವ್ಯಕ್ತಪಡಿಸಿದ್ದಾರೆ. 91 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಗೊತ್ತಿಲ್ಲ. ಒಂದೊಂದು ಗ್ಯಾಸ್ ಕೊಟ್ಟುಕೊಂಡು ಕೆಲವು ಕಡೆಯಲ್ಲಿ ಕೆಲವು ಐಟಮ್ಗಳೇ ಇಲ್ಲ. ಎಣ್ಣೆಯಲ್ಲಿ ಮಾಡುವಂಥ ಯಾವ ಐಟಮ್ ಇಲ್ಲ, ಇಡ್ಲಿಯಲ್ಲಿ ಸ್ವಲ್ಪ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್ಗಳು ಭಾರಿ ದೊಡ್ಡ ಸಂಕಷ್ಟದಲ್ಲಿದ್ದಾರೆ.
ಬೆಳಿಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಬಂದ್ ಮಾಡಿಕೊಂಡಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಹೋಟೆಲ್ ಉದ್ಯಮಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಹೀಗಾಗಿ ತಿಂಡಿ ಊಟದ ದರ ಏರಿಕೆಗೆ ನಿರ್ಧರಿಸಿದ್ದಾರೆ. ಆದರೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಜನರ ಜೇಬಿಗೆ ಹೊಡೆತ ಬೀಳ್ತಾ ಇದೆ. ಹಾಗಾದ್ರೆ ಜೀವನ ಮಾಡೋದು ಹೇಗೆ ಎನ್ನುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.